ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಭ್ರಷ್ಟರನ್ನ ರಕ್ಷಣೆ ಮಾಡತಕ್ಕಂತ ಕೆಲಸದಲ್ಲಿ ತೊಡಗಿದ್ದಾರೆ. ಈ ಸರ್ಕಾರ ಬಂದ ಪ್ರಥಮದಿಂದಲೂ ಕೂಡ ಭ್ರಷ್ಟಾಚಾರದಲ್ಲಿ ಸಮಯವನ್ನೇ ವ್ಯರ್ಥ ಮಾಡಿಲ್ಲ. ಈ ಸರ್ಕಾರ ದಿನಕ್ಕೊಂದು ಹಗರಣಗಳು ಬೆಳಕಿಗೆ ಬರ್ತಾನೆ ಇವೆ. ಯಾರು ಎಷ್ಟೇ ಹೋರಾಟ ಮಾಡಲಿ, ವಿರೋಧ ಪಕ್ಷದವರು ಬೇಕಾದ್ರೆ ಬಟ್ಟೆ ಹರ್ಕೊಂಡ್ರು ನಾವದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಾರೆ. ಅಂದ್ರೆ ಭ್ರಷ್ಟಾಚಾರ ಕಾಂಗ್ರೆಸ್ನ ಮನೆ ದೇವರಾಗಿದೆ. ಅದು ಇವತ್ತಲ್ಲ, ಕಾಂಗ್ರೆಸ್ ಈ ದೇಶದಲ್ಲಿ ಆಡಳಿತ ಮಾಡುವಂತ ಪ್ರಾರಂಭ ಮಾಡಿದ ದಿನದಿಂದ ಇಲ್ಲಿಯವರೆಗೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದಲೇ ಜನ ಈಗ ಚುನಾವಣೆ ಆದ್ರೆ ಸಾಕು ಅವರನ್ನ ಮನೆಗೆ ಕಳಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನಾವು ಯಾರೇ ಹೋರಾಟ ಮಾಡಲಿ, ಕಂಪ್ಲೇಂಟ್ ಕೊಟ್ಟರು ಕೂಡ ಅದರ ಬಗ್ಗೆ ಅವರು ಚಿಂತೆ ಮಾಡಲ್ಲ. ನೀವು ಯೋಚನೆ ಮಾಡಿ ನೋಡಿ, ಈಗಾಗಲೇ ಅಬಕಾರಿ ಸಚಿವರು ಇದು 3-4ನೇ ಬಾರಿ ಬೆಳಕಿಗೆ ಬರ್ತಾ ಇರೋದು. ಅವರು ನಿನ್ನೆ ಒಪ್ಕೊಂಡಿದ್ದಾರೆ, ನನ್ನ ಮಗನನ್ನ ಇದರಲ್ಲಿ ಹೆಸರಲ್ಲಿ ತಂದು ನನ್ನನ್ನ ಟಾರ್ಗೆಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ. ಒಂದು ತಿಳ್ಕೊಳ್ಬೇಕು, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಇದರಲ್ಲಿ ಸಚಿವರು ಸಿಕ್ಕಿಕೊಂಡಿರೋದು ಸತ್ಯ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ ಅನ್ನೋದು ಈಗಾಗಲೇ ಅನುಮಾನ. ಯಾಕೆ ಅನುಮಾನ ಬರ್ತದೆ ಅಂದ್ರೆ, ಚುನಾವಣೆಗಳಿಗೆಲ್ಲ ಹಣ ಒದಗಿಸಿದ್ದೇ ಇಲ್ಲಿಂದ, ಅದಕ್ಕೆಲ್ಲ ಮಾಡಲೇಬೇಕಾಗಿತ್ತು ಮುಖ್ಯಮಂತ್ರಿಗಳು. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಯಾವ ತರ ಕೆಲಸ ಮಾಡ್ತಾರ ಅಂತಂದ್ರೆ, ಬಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಾರಲ್ಲ, ಆ ಕಸಬನ್ನ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಲೇ ಮಾನ್ಯ ಸಚಿವರನ್ನ ಭ್ರಷ್ಟಾಚಾರ ಮಾಡಿಸಿ ಅವರನ್ನ ಸಿಕ್ಕಾಕ್ಸಿದ್ದಾರೆ. ವಾಲ್ಮೀಕಿ ಹಗರಣದಲ್ಲೂ ಕೂಡ ಬೇರೆಯವರ ಕೈಯಲ್ಲಿ ಭ್ರಷ್ಟಾಚಾರ ಮಾಡಿಸಿ ಅವರನ್ನ ಈಗ ಮನೆಗೆ ಕಳಿಸಿದ್ದಾರೆ. ಇವರು ಯಾವುದೇ ಕಾರಣಕ್ಕೆ ಇವತ್ತು ಅವರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವರು ಕೂಡ ಮನೆಗೆ ಹೋಗ್ತಕ್ಕಂತ ಪರಿಸ್ಥಿತಿ ಬಂದಿದೆ. ಈಗಾಗಲೇ ನಾಳೆಯಿಂದ ಸದನ ಪ್ರಾರಂಭ ಆಗೋದಿದೆ.